दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन सुबह 12:40 से दोपहर 1 बजे तक सिर्फ जनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारचंद जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक हैं बाहुबली एंड मुत्तिन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट विजयपुर एवं समस्त बाहुबली एंड मुत्तिन परिवार। ಜೈನ ಸಿದ್ಧಾಂತದ ಆಧಾರದಲ್ಲಿ ಪ್ರತಿಯೊಂದು ಉತ್ಸರ್ಪಣಿ ಅವಸರ್ಪಣಿ ಕಾಲದಲ್ಲಿ ಭರತ ಮತ್ತು ಐರಾವತ ಕ್ಷೇತ್ರದಲ್ಲಿ 24 ಜನ ತೀರ್ಥಂಕರರು, ಅವರ ನಂತರ ಮನುಷ್ಯರಲ್ಲಿ 12 ಜನ ಚಕ್ರವರ್ತಿಗಳಾಗ್ತಾರೆ. 9 ಜನ ಬಲಭದ್ರರು, 9 ಜನ ನಾರಾಯಣರು, 9 ಜನ ಪ್ರತಿನಾರಾಯಣರು ಅಂತ ಇವರು 63 ಜನ ಸಲಾಕ ಪುರುಷರು. ಎಷ್ಟು ಜನ? 63 ಜನ ಸಲಾಕ ಪುರುಷರು ಅಂತ ಹೇಳ್ತಾರೆ. ಆ 63ರಲ್ಲಿ 12 ಜನ ಚಕ್ರವರ್ತಿಗಳಲ್ಲಿ ಈ ಅವಸರ್ಪಣಿ ಕಾಲದಲ್ಲಿ ಪ್ರಥಮ ಅವಸರ್ಪಣಿ, ಈ ಹುಂಡಾವಸರ್ಪಣಿ ಕಾಲದ ಈ ಕಾಲದಲ್ಲಿ ಪ್ರಥಮ ಚಕ್ರವರ್ತಿ ಭರತ ಚಕ್ರವರ್ತಿಗಳಾದರು. ಇದು ಇಡೀ ಜಗತ್ತಿಗೆಲ್ಲ ಗೊತ್ತಿದ್ದ ವಿಷಯ. ಇಡೀ ಜಗತ್ತು ಒಪ್ಕೊಳ್ತದ ಇವರಿಂದನೇ ಭಾರತ ಖಂಡ, ಭರತ ಕ್ಷೇತ್ರ ಇದು ಆತು ಅಂತ ಹೇಳ್ತಾರೆ. ಭರತನಿಂದಲೇ ಋಷಭನಾಥರ ಪುತ್ರರು. ಆ ನಂತರ 2ನೆಯ ಚಕ್ರವರ್ತಿ ಆಗಿ ಹೋಗಿದ್ದಾರೆ, ಸಗರ ಚಕ್ರವರ್ತಿ ಅಂತ. ಸಗರ ಚಕ್ರವರ್ತಿ ಹೆಸರು ತಾವೆಲ್ಲ ಕೇಳಿರಬಹುದು. ಇದು ಕೂಡ ಹಿಂದೂ ಧರ್ಮದಲ್ಲೂ ಇದರದೆಲ್ಲ ವರ್ಣನೆ ಬರ್ತದೆ. ಭಾಗವತ್ ಪುರಾಣ, ಇನ್ನೂ ಕೆಲವಷ್ಟು ಮಹಾಭಾರತ ಇದರಾಗೆಲ್ಲ ವರ್ಣನೆ ಮಾಡಿದ್ದಾರೆ. ಆ ಸಗರ ಚಕ್ರವರ್ತಿಗಿದೆಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ಚಕ್ರವರ್ತಿ ಯಾರಂತಾರೆ? 6 ಖಂಡದ ಅಧಿಪತಿ. ಇವತ್ತಿನ ವಿಶ್ವ ಎಲ್ಲ ಒಂದು ಖಂಡ ಪೂರ ಆಗಲ್ಲ, ಅಂಥದ್ದು ಇನ್ನು ಮತ್ತು 5 ಖಂಡ ಬೇರೆ. ಅದಕ್ಕಷ್ಟಕ್ಕೂ ಅವರ ಜೀವನ ಕಾಲದಲ್ಲಿ ಯಾವಾಗ ಚಕ್ರವರ್ತಿ ಆಗ್ತಾರ, ಕೊನೆಯ ತಕ್ಕ ಅವ್ರು ಎಲ್ಲಿ ತಕ್ಕ ಬಿಟ್ಟು ಹೋಗಲ್ಲ, ಅಲ್ಲಿ ತಕ್ಕ ಅವ್ರು ಚಕ್ರವರ್ತಿ ಆಗಿರ್ತವೆ. ಇಲ್ಲಿ ಹಾಗೆಲ್ಲ 5 ವರ್ಷಕ್ಕಷ್ಟೇ ನೋಡ್ರಿ. ಅದ್ರ ಮಧ್ಯದಾಗೂ ನಾವು ಹೊರಗಿಂದ ಸಮರ್ಥನೆ ಕೊಟ್ಟಿವಿ ನಿಮ್ಗೆ. ನಾವು ಹೊರಗಿಂದ ಸಮರ್ಥನೆ ಕೊಡ್ತೀವಿ, ನಾವು ಒಳಗೆ ಬರೋಂಗಿಲ್ಲ, ಆದರೆ ನೀವು ಸರ್ಕಾರ ಮಾಡಿರಿ ಅಂತಾರೆ. ಯಾವಾಗ ನಾವು ಸಮರ್ಥನೆಯನ್ನು ಹೊರತು ವಾಪಸ್ ತಗೊಂಡು ಅಂದರೆ ನಿಮ್ಮ ಸರ್ಕಾರ ಅದು 5 ವರ್ಷದ್ದು ಗ್ಯಾರಂಟಿ ಇಲ್ಲ. ಆ ಚಕ್ರವರ್ತಿಗೆ ಅಂದರೆ 96,000 ಜನ ರಾಣಿಯರು ಮತ್ತು 84 ಲಕ್ಷ ಆನೆಗಳಂತೆ. ಎಷ್ಟ? 84 ಲಕ್ಷ ರಥಗಳು, ಬಂಗಾರದ ರಥಗಳು. ಎಷ್ಟ? 84 ಲಕ್ಷ ಆನೆ, 84 ಲಕ್ಷ ರಥ, 18 ಕೋಟಿ ಕುದುರೆ. ಎಷ್ಟು? 18 ಕೋಟಿ ಕುದುರೆ. ಒಂದು ಕುದುರೆ ಇಲ್ಲಿಂದ ಹಿಂಗೆ ಜಿಗಿತು ಅಂತಂದ್ರೆ ಆ ಕುದುರೆ 148 ಕಿಲೋಮೀಟರ್ ದೂರ ಹೋಗಿ ಇಳಿತದಂತೆ. ಎಷ್ಟ? 1 ನಿಮಿಷ ಹತ್ತಂಗಿಲ್ಲ ಅಲ್ಲಿಗೆ ಹೋಗಿ ಇಳಿಯೋಕದಕ್ಕೆ ಅಂತ. ಅಂದರೆ ಒಂದು ಕುದುರೆ, ಆನೆ, ಸೇನಾಪತಿ, ಪಟ್ಟರಾಣಿ, ಚಕ್ರ, ಖಡ್ಗ
ಮತ್ತಿನ್ನು 14 ರತ್ನಗಳೇನಿದಾವಲ್ಲ, ಈ ಒಂದೊಂದು ರತ್ನದ ರಕ್ಷಣೆಗೆ 1,000 ಯಕ್ಷ ದೇವತೆಗಳು ನಿಂತಿರ್ತಾರಂತೆ. ಆದರೆ ಅವರು ಅಲ್ಲಿ ಹೋಗಿ ಅವ್ರನ್ನ, ಆ ದೇವತೆಗಳೇ ಅವ್ರ ಸೈನಿಕರಾಗಿರ್ತಾರೆ. ಒಂದೊಂದು ಸ್ತ್ರೀಗೆ, ಆನೆಗೆ, ಕುದುರೆಗೆ, ಖಡ್ಗಕ್ಕೆ, ಶಂಖಕ್ಕೆ ಎಲ್ಲ 1,000 ಯಕ್ಷ ದೇವತೆಗಳು ನಿಂತಿರ್ತಾರೆ ರಕ್ಷಣೆ ಮಾಡೋಕ್ಕೆ. ಅವ್ರಿಗೇನು ಬೇಕಿರಲ್ಲ, ಆದರೂ ಅಷ್ಟು ಒಂದು ವೈಭವ ತೋರಿಸ್ಬೇಕಲ್ಲ. ಅಂಥ ಚಕ್ರವರ್ತಿಗೆ, ಸಗರ ಚಕ್ರವರ್ತಿಗೆ 60,000 ಜನ ಪುತ್ರರಿದ್ರಂತೆ. ಎಷ್ಟು ಜನ? 60 ಜನ ಅಲ್ಲ. ನೀವು ಮತ್ತೆ ಏನಾರು ಅರ್ಥ ಮಾಡ್ಕೊಂಡಿದ್ರಿ? ಏನು ನೋಡ್ರಿ, 60,000 ಜನ ಪುತ್ರರು. 14 ರತ್ನ, 9 ನಿಧಿ, 9 ನಿಧಿ, 10 ಪ್ರಕಾರದ ದಶಾಂಗ ಭೋಗ, 8.5 ಕೋಟಿ ಹಾಲು ಕೂಡ ಹಸು ಇರ್ತಾವಂತ. ಎಷ್ಟ? ಅದು 1000 ಲೀಟ್ರ್ ಹಾಲು ಕೊಡೋಂಥ ಹಸುಗಳು ಅಂಥವೆಲ್ಲ ಇದ್ದರು. ಆದರೆ ಅವ್ರದ್ದು ಹಿಂದಿನ ಜನ್ಮದ ಒಂದು ಸರಿ ಏನು ಮಾಡಿದರು, ಒಬ್ಬರು ಯಾರೋ ಅವರ ಮಿತ್ರರು ಇವರು ಧರ್ಮದಿಂದ ಬಿಟ್ಟು ಹೋಗ್ತಾ ಇದ್ದಾಗ, ಧರ್ಮದ ಕಡೆ ಇರಲ್ಲ, ಯಾರೋ ಅವ್ರ ಮಿತ್ರರು ಸ್ವಲ್ಪ ಧರ್ಮದ ಕಡೆ ತಗೊಂಡು ಬಂದರು. ಅವರ ಗೆಳೆಯ ರಾಜ ಇರ್ಬೋದು, ಏನೋ ತಗೊಂಡು ಬಂದರು, ಧರ್ಮದ ಕಡೆ ಬಂದರು. ಅದಕ್ಕೆ ಕಾರಣ ಒಂದು ಏನಿತ್ತು ಅಂತಾರೆ, ಅವರ ಒಬ್ಬ ಪುತ್ರನಿದ್ದವನ ಮೃತ್ಯು ಆಯಿತು. ಅದರಿಂದ ತುಂಬ ಮನಸ್ತಾಪ ಮಾಡಿಕೊಂಡು ಹೋಗ್ತಾಯಿದ್ರು. ಅವ್ರ ಮಿತ್ರರಂದರು, ನೋಡು, ಯಾವ ವಸ್ತುನ ಸಂಯೋಗ ಆಗಿದೆ, ಅದರದ್ದು ಈ ಯೋಗ ಆಗೋದು ಸ್ವಾಭಾವಿಕ. ಇವತ್ತಾಗ್ಬೋದು, ನಾಳೆ ಆಗ್ಬೋದು, ಇದು ಯಾರಿಂದ ತಡೆ ಹಿಡಿಯಲಾರದು. ಅದರ ಬದಲಿಗೆ ನಾವು ಅದನ್ನು ಚಿಂತೆ ಮಾಡಿಕೊಂಡು ಅದಕ್ಕಾಗಿ ಹಗಲು ರಾತ್ರಿ ನಾವು ಇದು ಮಾಡ್ಕೊತ ಇರೋದಕ್ಕಿಂತ ಧರ್ಮ ಧ್ಯಾನ ಮಾಡಿದ್ರೆ ನಮ್ಮದಾರು ಕಲ್ಯಾಣ ಆಗ್ತದೆ. ಏನಾಗ್ತದೆ? ಸಂಯೋಗ ಈ ಯೋಗವನ್ನು ಯಾರೂ ತಪ್ಸಕ್ಕೆ ಬರಲ್ಲ. ಆವಾಗಷ್ಟು ಹೇಳಿದ ಮೇಲೆ ಅವರು ಧರ್ಮದ ಕಡೆ ಬಂದು ಮುನಿ ದೀಕ್ಷೆ ತಗೊಂಡು ತಪಸ್ಯ ಮಾಡಿ ಸ್ವರ್ಗಕ್ಕೆಲ್ಲ ಹೋದರು ಅಂತ ಆತು. ಸ್ವರ್ಗದಲ್ಲಿ ಹೋಗಿ ಅಲ್ಲಿ ಸ್ವರ್ಗದಲ್ಲೂ ಒಂದೇ ಜಾಗದಾಗ ಹುಟ್ಕೊಂಡ್ರು ಇಬ್ಬರು. ಅವ್ರ ಗೆಳೆಯ ಇಲ್ಲಿದ್ದರು, ಅಲ್ಲಿನೂ ಹುಟ್ಕೊಂಡ್ರು. ಆವಾಗ ಅಲ್ಲಿ ಏನು ಸಮಜೂತ ಮಾಡಿಕೊಂಡ್ರು, 2 ಜನ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರಂತ. ಏನಂತ ಅಂದರೆ, ನಮ್ಮೊಳಗೆ ಯಾರು ಮೊದಲು ಈ ದೇವಗತಿಯನ್ನು ಬಿಟ್ಟು ಮನುಷ್ಯ ಪರ್ಯಾಯಕ್ಕೆ ಹೋದ್ರೆ ಅಲ್ಲಿ ನಮಗೆ ಧರ್ಮದ ಏನು ಮಾಡಬೇಕು? ಯಾಕಂದ್ರೆ ಅಲ್ಲಿ ಹೋದಾಗ ಮತ್ತೆ ನಾವು ಇಲ್ಲಂತೂ ದೇವಗತಿ, ಇಲ್ಲೇನು ಮುನಿ ಆಗೋಕ್ಕಾಗಲ್ಲ, ಏನು ಆಗೋಕ್ಕಾಗಲ್ಲ, ಇದಂತೂ ಏನು ಪ್ರಯೋಜನ ಇಲ್ಲದಿದ್ದು ಸಿಕ್ಕೈತೆ. ಆದರೆ ಅಲ್ಲಿ ಹೋದಾಗ ಮತ್ತೆ ನಾವೇನಾದರೂ ಆಗಿಬಿಟ್ಟು ಅಂತ ಗೋರು ತಪ ಮಾಡಿ ಹೋಗಿದ್ರಿ. ಅದಕ್ಕಾಗಿ ನಮಗೊಬ್ಬರು ಬಂದು ಫಸ್ಟ್ ಹೋದವರಿಗೆ ಮನುಷ್ಯಗತಿಯಲ್ಲಿ ನಾವು ಇಬ್ಬರೊಳಗೆ ಯಾರಾದರೂ ಫಸ್ಟ್ ಮನುಷ್ಯಗತಿಗೆ ಹೋದ್ರೆ ಹೆಂಗೆ ಹೋಗೋದು ನಿಶ್ಚಿತ. ಅದು ಬೇರೆ ಗತಿ ಇಲ್ಲ, ಯಾಕೆಂದರೆ ಸಮ್ಯಕ್ ದೃಷ್ಟಿಗಳದವು, ಇನ್ಯಾವ ಗತಿಗಳ ಇಲ್ಲ. ಅಲ್ಲಿ ಹೋದಾಗ ಬಂದು ಸ್ವಲ್ಪ ನಾವೇನಾದ್ರು ಮರೆತು ಬಿಟ್ರೆ ಮಗ ಹುಟ್ಟಿದ ಹೌದು ದಿಗಂಬರ, ದಾರಿ ತಪ್ಪಿದ ಮಗ ಆದ್ರೆ ಧರ್ಮ ಬಿಟ್ಟು ಓಡೋದು ಆದ್ರೆ ಆ ಭೋಗದಲ್ಲೇ ಉಳ್ಕೊಂಡ್ರೆ ನಮಗೆ ಸ್ವಲ್ಪ ಹಿಂಗೈತೆ ಅಂತ ಹೇಳಬೇಕು ಅಂತ. ಆಯಿತು ಅಂತ ಎಲ್ಲ ಒಪ್ಪಂದ ಮಾಡ್ಕೊಂಡ್ರಂತೆ. ಏನು ಮಾಡ್ಕೊಂಡ್ರಂತೆ? ಒಪ್ಪಂದ ಮಾಡಿಕೊಂಡು ತಾವಿಬ್ಬರು ಕಾಲ ಕಳೀತಾ ಇದ್ದಾಗ ಅದರಲ್ಲಿ ಸಗರ ಚಕ್ರವರ್ತಿಯ ಜೀವ ಸ್ವರ್ಗದಿಂದ ಕ್ಷಯವಾಗಿ ಮನುಷ್ಯಗತಿಗೆ ಬಂದರು. ಮನುಷ್ಯಗತಿಗೆ ಬಂದು ಆ ಮನುಷ್ಯಗತಿಯಲ್ಲಿ ಆದರೂ ಕೆಲವೇ ದಿನ ಹುಟ್ಟಿ ಬೆಳೆದ್ರು. ಆಮೇಲೆ ಅಜಿತನಾಥ್ ತೀರ್ಥಂಕರ ಕಾಲದಲ್ಲಿ ಅವರು ಆಗಿ ಹೋದ ನಂತರ ಆಗಿದ್ರು. 2ನೇ ತೀರ್ಥಂಕರ ಆಗಿ ಹೋದ ನಂತರ ಸಗರ ಚಕ್ರವರ್ತಿ ಆದರು. ಆವಾಗ ಇನ್ನೇನು ಮಾಡಿದ್ರು ಅವರು? ಆಯಿತು, ಚಕ್ರವರ್ತಿ ಆದರು, ಎಲ್ಲ ಈಗೇನು ಹೇಳಿದವು ಇವೆಲ್ಲ ಅವ್ರಿಗೆ ಪ್ರಾಪ್ತ ಆದವು.
ಆವಾಗ ಒಂದಿನ ಅವರು ಸ್ವರ್ಗದಲ್ಲಿದ್ದ ದೇವೇನಿದ್ನಲ್ಲ, ಅವರು ಒಂದಿನ ಅಲ್ಲಿ ಯಾರ್ದೋ ತೀರ್ಥಂಕರ ಅಥವಾ ಸಮೋಶರಣನ ಏನೋ ಇತ್ತು ಮುನಿಗಳದ್ದು, ಯಾರೋ ಕೇವಲಿ ಜ್ಞಾನಿದ, ಅದಕ್ಕೆ ಬಂದಿದ್ರು. ಯಾರು? ಆ ಸ್ವರ್ಗದ ದೇವ. ಅವರು ಬಂದರು, ಭಗವಂತರ ಹತ್ರ ಕೇಳ್ತಾರೆ. ಹೌದು, ನಮ್ಮ ಜೊತೆಗಿದ್ದಂಥ ಒಬ್ಬ ಅವನ ದೇವ್ರ ಹೆಸರು ಹೇಳ್ತಾನೆ. ಆ ದೇವನು ಈಗ ಎಲ್ಲಿದ್ದಾನೆ ಪ್ರಭು? ಯಾವ ಮನುಷ್ಯಗತಿಯಲ್ಲಿ ಎಲ್ಲಿ ಹುಟ್ಟಿದಾನೆ? ಅಲ್ಲಿಂದಂತೂ ಬಂದಾನೆ, ಮನುಷ್ಯಗತಿಯಲ್ಲಿ ಯಾವ ಕ್ಷೇತ್ರದಾಗಿದ್ದಾರೆ, ಎಲ್ಲಿದ್ದಾರೆ? ಆವಾಗ ಅವ್ರು ಹೇಳ್ತಾರೆ, ಇಲ್ಲೇ ಈಗ ಕುತ್ಕೊಂಡಿದ್ದಾರಲ್ಲ, ದಿವ್ಯದೇನಿಲ್ಲಿ ಹೇಳ್ತಾರೆ, ಇಲ್ಲೇ ಇಲ್ಲಿ ಕುಂತಿದ್ದಾರಲ್ಲ, ಇದೇ ಚಕ್ರವರ್ತಿ ನೋಡ್ರಿ, ಭರತ ಚಕ್ರದ ಕ್ಷೇತ್ರದ 2ನೇ ಚಕ್ರವರ್ತಿ ಆಗಿದಾರ ಅಂತ ಹೇಳ್ತಾರೆ, ಇಲ್ಲೇ ಇದ್ದಾರೆ ಅಂತ. ಆವಾಗ ಹೌದು ಅಂತ ಹೋಗಿ ಹಾಗೆ ಅವ್ರ ಜೊತೆ ಮಾತಾಡ್ಸಕ್ಕೆ ಹೋಗ್ತಾನೆ. ಮಾತಾಡಿಸಿದ್ರು. ಹೌದಾ, ನೀವು ಸ್ವರ್ಗದಾಗ? ನಾವಿಬ್ಬರು ಒಟ್ಟಿಗೆ ಇದ್ದವು ಅಂತ ಅವ್ರು ಹೇಳ್ತಾರೆ. ಸ್ವರ್ಗದ ದೇವ ಹೇಳ್ತಾನೆ, ನಾವಿಬ್ಬರು ಒಟ್ಟಿಗೆ ಸ್ವರ್ಗದಾಗಿದ್ದವು, ಹೀಗೀಗ ಮಾತಾಡ್ಕೊಂಡಿದ್ದವು. ಮತ್ತು ಇದ್ರ ಹೌದಾ ಹೌದಾ, ಸರಿ. ಮತ್ತು ಮುಂದೊಂದು ಏನು ಇಲ್ಲ ಏನು ಯಾರು ಏನು ಹೌದು ಆಗ ಮಾತಾಡ್ಕೊಂಡಿರ್ಬೋದು, ಆದರೆ ಇಲ್ಲಿ 60,000 ಜನ ಪುತ್ರರು, ಇದು 6 ಖಂಡದ ಅಧಿಪತಿ, ಇಷ್ಟೆಲ್ಲ ವೈಭವ ಏನು ರೀ? ಆಯಿತು ಅಂದರು, ಹೋಗಿಬಿಟ್ರು. ಏನು ಅವ್ರ ಮೇಲೆ ಏನು ಮಾತಾಡ್ಕೊಂಡಿದ್ದವ? ಹೌದಾ, ನನಗೇನು ಗೊತ್ತಿಲ್ಲ, ನೀವು ಮಾತಾಡ್ಕೊಂಡಿದ್ವಿ ಅಂತ ಹೇಳ್ತೀರಲ್ಲ, ಹೌದಾ? ಇರಲಿ ಬಿಡ್ರಿ, ನೀವು ಸ್ವರ್ಗಕ್ಕೆ ಹೋಗ್ರಿ, ನಾವು ನಮ್ಮ ಚಕ್ರವರ್ತಿ ಐತಲ್ಲ. ಆವಾಗ ಬಂದರು. ಕಾಲ ಕಳೀತಾ ಎಷ್ಟೋ ದಿನ ಆದ ಮೇಲೆ ಮತ್ತೆ ಚಿಂತೆ ಹತ್ತು ಅವ್ರಿಗೆ, ಆ ದೇವನಿಗೆ. ಹೀಗೆ ಮಾತಾಡಿದ್ದವು, ಆದರೆ ಇವ್ರು ಏನು ಇದ್ರ ಕಡೆ ಇಲ್ಲಲ್ಲ ಅಂತ ಏನು ಮಾಡ್ಬೇಕು ಇವ್ರಿಗೆ? ವೈರಾಗ್ಯ ತರಕ ವೈರಾಗ್ಯ ಉತ್ಪನ್ನ ಆಗಂತ ಒಂದು ಸಂಜೋತಗಳನ್ನು ಮಾಡ್ಕೊಂಡಿದ್ರಂತೆ. ಆದರೆ ಅದು ಏನೂ ಆಗಲ್ಲ ಅಂತೇಳಿ ಒಂದಿನ ಆ ದೇವ ಬರ್ತಾನ ಚಕ್ರವರ್ತಿ ಮುಂದೆ, ಇನ್ನು ಹೆಂಗಾದರೂ ಮಾಡಿ ವೈರಾಗ್ಯ ಮಾಡಬೇಕು ಇವರಿಗೆ ಅಂತ ಬರ್ತಾನೆ. ಬಂದು ಹೇಳ್ತಾನೆ, ನಮ್ಮದು ಒಬ್ಬ ಸಾಮಾನ್ಯ ಬಡ ಮನುಷ್ಯರ ರೂಪದಲ್ಲಿ ಬರ್ತಾನ, ನನ್ನ ಮಗ ಒಬ್ಬ ತೀರ್ಕೊಂಡ್ಬಿಟ್ಟಾನ, ಗೋಳ ಬೀಳ್ತಾನೆ. ಚಕ್ರವರ್ತಿ ತಾವು ಚಕ್ರವರ್ತಿಗಳು ಏನಾದರೂ ಮಾಡಿ ನನ್ನ ಮಗನೊಬ್ಬನ ತೀರ್ಕೊಂಡಾನ, ಅವನು ಬದುಕಿಸ್ಕೊಡಿ ಅಂತ ಒಂದು ಎತ್ಕೊಂಡು ಬರ್ತಾನೆ. ಗೋಳು ಬಿಡ್ತಾನೆ, ಅಳುತ್ತಾನೆ. ಏನೋ ಆವಾಗ ಚಕ್ರವರ್ತಿ ಹೇಳ್ತಾನೆ, ಏನಿದು ನಿನಗೇನು ಒಬ್ಬ ಸಾಮಾನ್ಯ ವ್ಯಕ್ತಿ, ನಿನಗೇನು ಬುದ್ಧಿ ಐತೋ ಇಲ್ಲೋ? ಹುಟ್ಟಿದವರಿಗೆಲ್ಲ ಸಾಯಲೇಬೇಕು ಕಣೋ. ಏನು ಹುಟ್ಟಿದವರಿಗೆಲ್ಲ ಸಾಯಲೇಬೇಕು, ಜನ್ಮ ಜಾತಸ್ಯ ಮರಣಂ ಧ್ರುವಂ. ನಿನ್ನ ಮಗ ಒಬ್ಬನೇ ಸಾಯಲ್ಲ, ಎಲ್ಲರಿಗೂ ಸಾವಿದೆ. ಆಯು ಮುಗಿದಾಗ ಏನು ಮಾಡ್ತೀಯ? ತೊಗೊಂಡೋಗಿ ಅದನ್ನು ಏನಾದರೂ ಬದುಕಿಸ್ಕೊಡು. ನಾನೆಲ್ಲಿ ಬದುಕಿಸ್ಕೊಡೋಕೆ ಬರ್ತತೆ? ಅವನು ಏನು ಮಾಡೋದೈತ? ಮಣ್ಣು ಮಾಡೋದೈತೋ, ಸುಡೋದೈತೋ, ಅದನ್ನೇನು ಹೊಳೆದಾಡ್ಸೋದೈತೋ, ನದಿ ದಾಡ್ಸೋದೈತೋ, ದಾಡಿಸಿ ಬಾ ಅಂತ ಹೇಳ್ತಾರೆ. ಎಲ್ಲರಿಗೂ ಇದು ಐತೆ, ಇದೇನು ಹಾಗಾದ್ರೆ ಇದು ಸತ್ಯನೋ ಅಂತ ಕೇಳ್ತಾರೆ. ಹೌದಲ್ಲ, ಸತ್ಯನ. ಆವಾಗ ಆಯ್ತು, ಹಂಗಾದ್ರೆ ಸಗರ ಚಕ್ರವರ್ತಿ 60,000 ಜನ ಪುತ್ರರು ಒಂದಿನ ಹೇಳ್ತಾರಂತೆ. ಅವ್ರ ತಂದೆಗೆ ಹೇಳ್ತಾರೆ, ನಮಗೇನಾದರೂ ಒಂದು ಕೆಲಸ ಕೊಡಿ ಅಂತ ಕೇಳ್ತಾರಂತೆ. ಏನು ಕೊಡಿ? ಏನು ಕೆಲಸ ಕೊಡಬೇಕು. ನೀವೇನಂತೀರಿ? ಇಲ್ಲ, ನಿಮ್ಮದೇನಂತ ಅಂದ್ರೆ ಕೆಲಸಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ. ಅವರಂದ್ರು ನಮಗೆ ಎಲ್ಲಿ ತಕ್ಕ ನೀವು ಕೆಲಸ ಕೊಡಲ್ಲ, ಅಲ್ಲಿ ತಕ್ಕ ನಾವು ಊಟ ಮಾಡಂಗಿಲ್ಲ. ನಮಗೇನು ಕೆಲಸ ಮಾಡ್ಬೇಕು? ನಮಗೆ ಈ ಬಾಹುಬಲ ಸಿಕ್ಕಿತ್ತು ಅಂದ್ರೆ ಬೆವರು ಸುರಿಸಿ ಉಣ್ಣೋರು, ತಂದೆ ದುಡ್ದಿಟ್ಟು ಊಟ ಮಾಡ್ಕೊ ಕುತ್ಕೊಂಡ್ರೆ ನೀತಿಕಾರರು ಎಲ್ಲ ಏನು ಹೇಳ್ತಾರೆ ಗೊತ್ತಾ? ಹೆಂಗಂತೆ ನಾವು ಹೇಳಿದ್ರೆ ಮತ್ತೆ ನೀವೇ ಹೇಳ್ತೀರಂತಾರೆ. ನಾವು ಹೇಳಂಗಿಲ್ಲ, ಶಾಸ್ತ್ರದಾಗಿದ್ದು ಹೇಳ್ತೀವಿ ಅಂದ್ರೆ ನೀವು ಮಹಾರಾಜರು ಹಿಂಗೆ ಹೇಳಿದ್ರು. ಆವಾಗ ಅವ್ರೇನು ಹೇಳ್ತಾರೆ ಗೊತ್ತಾ? ಇಲ್ಲ, ನಮಗೆ ಕೆಲಸ ಏನು ಕಮ್ಮಿ ಐತೆ ಅಲ್ರಿ. ನೀವು ವಿಚಾರ ಮಾಡಿರಿ, 84 ಲಕ್ಷ ಆನೆ ಅಂದರು, 60,000 ಜನ ಪುತ್ರಿಗೆ ಒಬ್ಬೊಬ್ರಿಗೆ ಎಷ್ಟು ಆನೆ ಬಂದ್ರಿ? ಅದು ಕ್ಯಾಲ್ಕುಲೇಟರ್ ಹಾಕ್ಬೇಕಿನ್ನ
ಎಷ್ಟ ಇನ್ನು ಕ್ಯಾಲ್ಕುಲೇಟರ್ ಹಾಕ್ಬೇಕು. 18,000 ಕುದುರೆ ಅಂದ್ರೆ ಎಷ್ಟ? 18 ಕೋಟಿ ಕುದುರೆ. ಎಷ್ಟು ಕೋಟಿ? 18 ಕೋಟಿ ಕುದುರೆ. ಎಷ್ಟು ಕುದುರೆ ಮೇಲ್ಕೊಂಡವ್ರು ಅವರು? 60,000 ಜನ ಮಕ್ಕಳಿದ್ರು ಎಷ್ಟು ಕುತ್ಕೊಳ್ಳೋರು ಅವರು? ಬೇಕಾದೈತೆ. ನಾವು ನಿಧಿ ಇದಾವೆ, 9 ರತ್ನ ಇದಾವಲ್ಲ, 10 ಪ್ರಕಾರ ಭೋಗ ಇದೆ, 14 ರತ್ನ ಇದಾವೆ, ಏನು ಕೊರತೆ ಇಲ್ಲ, ನೀವು ಆರಾಮಾಗಿ ಸುಖವಾಗಿರಿ ಅಂತೇಳಿ ಪುತ್ರರಿಗೆ ಹೇಳಿದ್ರು. ಇಲ್ಲ ಇಲ್ಲ, ಸ್ತ್ರೀ ಹಠ, ಪುರುಷ ರಾಜ ಹಠ, ಯೋಗಿ ಹಠ, ಬಾಲ್ ಹಠ. ನಮಗೆ ಊಟ ಮಾಡ್ಬೇಕಂದ್ರೆ ಕೆಲಸ ಹೇಳಬೇಕು, ಆಮೇಲೆ ನಾವು ಊಟ ಮಾಡೋರು. ಅವಾಗ ಹೆಂಗಾದ್ರೆ ನಾಳೆ ಹೇಳ್ತೀನಿ ಅಂತ. ಅವಾಗ ಬೆಳಿಗ್ಗೆ ಎಲ್ಲ ವಿಚಾರ ಮಾಡಿ ರಾತ್ರಿ ಎಲ್ಲ ವಿಚಾರ ಮಾಡ್ಕೊಂಡು ಹೇಳಿದ್ರು, ಭರತ ಚಕ್ರವರ್ತಿ ಕೈಲಾಸ ಪರ್ವತದಲ್ಲಿ 72 ಜಿನಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಎಷ್ಟ? 72 ಅಂತಾರೆ, ಕೆಲವು 24 ಅಂತೇಳಿ ಬಂದಿದೆ. ಆ 72 ಜಿನಾಲಯಗಳನ್ನು ಬಂಗಾರದ ಇಟ್ಟಿಗೆಯಿಂದ ಮಾಡಿದಾರಂತೆ. ಒಂದೊಂದು ಭಗವಂತರ ಪ್ರತಿಮೆ ಖಡ್ಗಾಸನ ಪದ್ಮಾಸನದ್ದು 500 ಧನುಸ್ಸು, ಅಂದರೆ 3000 ಅಡಿ ಎತ್ತರ. ಎಷ್ಟ? ಅಷ್ಟು ದೊಡ್ಡ ಆ ಜಿನ ಭಗವಂತರ ಪ್ರತಿಮೆ ಬಂಗಾರದ ಇಟ್ಟಿಗೆಯಿಂದ ನಿರ್ಮಾಣ ಮಾಡಿದ್ದಂತೆ, ಮಣ್ಣಿಂದಲ್ಲ, ಕಲ್ಲಿಂದಲ್ಲ. ಆದರೂ ಮಾಡಿದ್ದಾರೆ. ಬರೋಂಥ ಕಾಲದಲ್ಲಿ, ಪಂಚಮ ಕಾಲದಲ್ಲಿ ಈ ಪಾಪಿಗಳು ಅದನ್ನು ತಗೊಂಡೋಗಿ ಪಾಪದ ಸಪ್ತ ವ್ಯಸನಕ್ಕೆ ಉಪಯೋಗ ಮಾಡೋರ. ಅದಕ್ಕೆ ನೀವೊಂದು ಕೆಲಸ ಮಾಡಿರಿ, ಹೋಗಿ ಒಂದು ಸೈಡು ಈ ಕಡೆ ಹಿಂಗೆ ಗಂಗಾ ನದಿ ಹರಿತಾ ಇದೆ, ದಕ್ಷಿಣ ಕಡೆ ಹರಿದು ಬರ್ತಾ ಐತೆ. ಆದರೆ ಒಂದು ಕಡೆ ಅತ್ಲಾಗಿ ವಿಜಯಾರ್ಧ ಪರ್ವತ ಇರ್ಬೋದು, ಅದಕ್ಕೆ ಸ್ವಲ್ಪ ಈ ಕಡೆ ಇದು ಕೈಲಾಸ ಪರ್ವತ ಇತ್ತಲ್ಲ, ಅದನ್ನು ಗಂಗಾ ನದಿನ ಹಿಂಗೆ ಒಂದು ಇದನ್ನು ತೆಗೆದು, ಏನಂತಿರಲ್ಲ ನಿಮ್ಮಲ್ಲೆಲ್ಲ ಕ್ಯಾನಲ್ ಬರ್ತದಲ್ಲ, ಆ ಥರ ದೊಡ್ಡ ನೆಹರು ಅಂತ ದೊಡ್ಡದ ಇದು ತೆಗೆದು ಒಂದಿಷ್ಟು ಬಹಳಷ್ಟು ಗಂಗಾ ನದಿ ನೀರನ್ನು ಹಿಂಗೆ ತಿರ್ಸಿ ಮತ್ತು ಹಿಂಗೆ ಅರ್ಧ ಚಂದ್ರ ಆಕಾರವಾಗಿ ತೊಗೊಂಡೋಗಿ ಅದಕ್ಕೆ ಪೂರ ಸುತ್ತುವರಿಸಿ ನೀವು ಈ ಕಡೆ ಸೋರಿಸಿಬಿಡ್ರಿ, ಯಾರೂ ಅಲ್ಲಿಗೆ ಹೋಗೋಕ್ಕಾಗಬಾರದು ಅಂತ. ಎಲ್ಲ ಜೀವಿಗಳಿಗೂ ಆ ಸಿದ್ಧತ್ವ ಶುದ್ಧತ್ವದ ಪ್ರಾಪ್ತಿಯ ಪುರುಷಾರ್ಥ ಮಾಡಿ ಮೋಕ್ಷವನ್ನು ಪಡ್ಕೊಳ್ಳಿ ಅಂಥೇಳಿ परम पूज संत श्रमण आचार्य भगवान विद्यासागर जी महाराज की जय। दक्षिण भारत की पावन भूमि कर्नाटका, जहां स्थित श्रवण बेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन सुबह 12:40 से दोपहर 1 बजे तक सिर्फ जनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारचंद जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट विजयपुर एवं समस्त बाहुबली एंड